ರಾಜ್ಯದ ಎಲ್ಲ SSLC ವಿದ್ಯಾರ್ಥಿಗಳೇ ನೀವು ಗಮನದಲ್ಲಿ ಇಟ್ಕೊಳ್ಳಬೇಕಾಗುತ್ತೆ ಈ ಒಂದು ವಿಚಾರವನ್ನ ಈಗಾಗಲೇ ಗಮನಿಸಿ. ಮಾರ್ಚ್ 30ಕ್ಕೆ ಹಿಂದಿ ಎಕ್ಸಾಮ್ ಇರೋದಿಲ್ಲ. ಮಾರ್ಚ್ 30ರ ಬದಲು ಮಾರ್ಚ್ 31ಕ್ಕೆ ತೃತೀಯ ಭಾಷೆಯ ಪರೀಕ್ಷೆ ಇರುತ್ತೆ. SSLC ಎಕ್ಸಾಮ್ ಅನ್ನ ಈಗಾಗಲೇ ದಿನಾಂಕ ನಿಗದಿಪಡಿಸಲಾಗಿದೆ. ಆ ಸಂದರ್ಭದಲ್ಲಿ ತೃತೀಯ ಲ್ಯಾಂಗ್ವೇಜ್ ಆಗಿ ಹಿಂದಿ ಭಾಷೆಯನ್ನ ಯಾರು ಎಕ್ಸಾಮ್ ಅನ್ನ ಬರಿತಾ ಇದ್ದೀರೋ ಅವರೆಲ್ಲರೂ ಕೂಡ ಗಮನಿಸಿ, ಮಾರ್ಚ್ 30ಕ್ಕೆ ಎಕ್ಸಾಮ್ ಇರೋದಿಲ್ಲ. ಅದರ ಬದಲು ಮಾರ್ಚ್ 31ಕ್ಕೆ ತೃತೀಯ ಭಾಷೆಯ ಪರೀಕ್ಷೆ ಇರುತ್ತೆ. ಮಾರ್ಚ್ 30ಕ್ಕೆ ಮಹಾವೀರ ಜಯಂತಿಗೆ ರಜೆ ಘೋಷಣೆ ಮಾಡಲಾಗಿದೆ. ಈ ಹಿಂದೆ ಮಾರ್ಚ್ 31ಕ್ಕೆ ಮಹಾವೀರ ಜಯಂತಿಗೆ ರಜೆಯನ್ನ ಘೋಷಣೆ ಮಾಡಲಾಗಿತ್ತು. ಆದರೆ ಜ್ಯೋತಿಷಾಸ್ತ್ರದ ಪ್ರಕಾರ ಆ ಒಂದು ದಿನ ಅಥವಾ ಆ ಘಳಿಗೆಗಳು ಏನು ಹೇಳುತ್ತೆ ಅದು 30ಕ್ಕೆ ಬಂದ ಕಾರಣಕ್ಕಾಗಿಯೇ ಈಗಾಗಲೇ ಮಹಾವೀರ ಜಯಂತಿಗೆ ರಜೆಯನ್ನ 30ನೇ ತಾರೀಕು ಘೋಷಣೆ ಮಾಡಲಾಗಿದೆ. ಹೀಗಾಗಿ ಪರೀಕ್ಷೆಯನ್ನ ಮುಂದೂಡಿದೆ ಪರೀಕ್ಷಾ ಮಂಡಳಿ. ಶಿಕ್ಷಣ ಮಂಡಳಿಯ ನಿರ್ದೇಶಕ ಗೋಪಾಲಕೃಷ್ಣ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಕೂಡ ಈಗ ಮಾರ್ಚ್ 30ಕ್ಕೆ ಮಹಾವೀರ ಜಯಂತಿಗೆ ಸಾರ್ವತ್ರಿಕ ರಜೆಯನ್ನ ಘೋಷಣೆ ಮಾಡಿದೆ. ಮಾರ್ಚ್ 31ರ ಬದಲಾಗಿ ಈಗಾಗಲೇ ಸರ್ಕಾರ ಕೂಡ ಸುತ್ತೋಲೆಯನ್ನ ಹೊರಡಿಸಿದೆ. 30ನೇ ತಾರೀಕು ಮಹಾವೀರ ಜಯಂತಿಯ ಆಚರಣೆ ಇರುತ್ತೆ. ಜೊತೆಗೆ ಮಹಾವೀರ ಜಯಂತಿಗೆ ಸಾರ್ವತ್ರಿಕ ರಜೆ ಇರುವಂತದ್ದು 30ನೇ ತಾರೀಕು. ಹಾಗೆ ಯಾವತ್ತಿನ ದಿನ ಎಕ್ಸಾಮ್ ಇರೋದಿಲ್ಲ, ಅದರ ಬದಲಾಗಿ 31ನೇ ತಾರೀಕು ಇರುತ್ತೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಇನ್ನೂ ಕೂಡ ಆರುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಾಮಪತ್ರವನ್ನ ವಾಪಸ್ ಪಡೆದಿಲ್ಲ ಸಾದಿಕ್ ಪೈಲ್ವಾನ್. ನಾನು ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ಪಡೆಯಲ್ಲ ಅಂತ ಹೇಳ್ತಿದ್ದಾರೆ. ಸಾದಿಕ್ ಪೈಲ್ವಾನ್ ಮನವೊಲಿಕೆಗೆ ಈಗ ಇನ್ನಿಲ್ಲದ ಕಸರತ್ತನ್ನ ಮಾಡಲಾಗ್ತಾ ಇದೆ. ಕಾರಣ ಅಲ್ಲಿ ಈ ಸಲ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿದ್ರು. ಆ ನಂತರ ಸಾಕಷ್ಟು ಸಭೆಗಳ ಮೇಲೆ ಸಭೆಗಳಾಗುತ್ತೆ. ಸಭೆಗಳ ಆದ ಮೇಲೂ ಕೂಡ ಒಂದು ರೀತಿಯಲ್ಲಿ ಒಂದು ಬಣ್ಣ ತಟಸ್ಥ ಆದ್ರೆ ಮತ್ತೊಂದು ಬಣ್ಣ ತಟಸ್ಥ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದೇ ಕಾರಣಕ್ಕಾಗಿ ಸಾದಿಕ್ ಪೈಲ್ವಾನ್ ಅವರು ಕೂಡ ಬಿ ಫಾರ್ಮ್ ನನಗೆ ಸಿಗದಿದ್ದ ಪರವಾಗಿಲ್ಲ, ನಾನು ಈ ಸಲ ಎಲೆಕ್ಷನ್ಗೆ ನಿಲ್ಲೋದೆ ಅಂತ ಹೇಳಿ ಅಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಇದೀಗ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಿದ್ದಾರೆ. ಮನವೊಲಿಕೆಗೆ ತಡವಾಗಿ ಬಂದಿದ್ದಾರೆ ಕಾಂಗ್ರೆಸ್ ಮುಖಂಡರು. ಸಂಜೆ 4 ಗಂಟೆ ಒಳಗೆ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಡೆಡ್ಲೈನ್ ಇದೆ. ನಾನು ತಮ್ಮ ಮಾಧ್ಯಮರ ಮೂಲಕ ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಯಾವ ಕಾರಣಕ್ಕೆ ಸರಿಯೋದಿಲ್ಲ. ನಾನು ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತ ಹೇಳಿದರೆ ನಾನು ಸೋತ್ರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ನನಗೆ ಜನ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿತೇನೆ ಅಂತೇಳಿ ತಮ್ಮ ಮಾಧ್ಯಮರ ಮೂಲಕ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ.